ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಕ್ಷೇತ್ರದ ಹಳ್ಳಿಗಳಲ್ಲಿ ಉತ್ಸಾಹಭರಿತ ಪ್ರಚಾರ ಕಾರ್ಯಗಳು ನಡೆಯುತ್ತಿವೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರದಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಅವರು ರೈತರ ಹಿತಾಸಕ್ತಿ ಕಾಪಾಡುವುದು, ನೀರಾವರಿ ವ್ಯವಸ್ಥೆಯ ಸುಧಾರಣೆ, ಬೆಳೆಗಳಿಗೆ ನ್ಯಾಯಸಮ್ಮತ ಬೆಲೆ ಒದಗಿಸುವುದು ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಆದ್ಯತೆ ನೀಡುವುದು ಪಕ್ಷದ ಪ್ರಮುಖ ಗುರಿಯಾಗಿದೆ ಎಂದು ತಿಳಿಸಿದರು. ಅಭ್ಯರ್ಥಿ ವಿವಿಧ ಗ್ರಾಮಗಳಲ್ಲಿ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಅವುಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಭರವಸೆ ನೀಡುತ್ತಿದ್ದಾರೆ. ಜೊತೆಗೆ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಹಾಗೂ ಸ್ಥಳೀಯ ಅಭಿವೃದ್ಧಿಗೆ ಉತ್ತೇಜನ ನೀಡುವುದು ನಮ್ಮ ಉದ್ದೇಶ ಎಂದು ಅವರು ಹೇಳಿದರು. ನಿರುಪಾದಿ ಕೆ ಗೋಮರ್ಸಿ ಮಾತನಾಡಿ, ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತದಾರರನ್ನು ಭೇಟಿ ಮಾಡಿ ಪಕ್ಷದ ತತ್ವಗಳು ಮತ್ತು ಕಾರ್ಯಕ್ರಮಗಳನ್ನು ವಿವರಿಸುತ್ತಿದ್ದಾರೆ. ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದ್ದು ನಮ್ಮ ಅಭ್ಯರ್ಥಿ ನಾಗರಾಜ್ ಎಸ್ ಕಲಕುಟಗಾರ್ ಅವರ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕ್ಷೇತ್ರದ ಬದಲಾವಣೆ ಮತ್ತು ರೈತಪರ ಆಡಳಿತಕ್ಕಾಗಿ ಮತದಾರರು ಕೆಆರ್ಎಸ್ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ರಮೇಶ್ ಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಥೋಡ್, ದಯಾನಂದ, ಬಸವನಗೌಡ, ಅಜೀಂ ಸೇರಿದಂತೆ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಾಗರೆಡ್ಡಿ, ಧಾರವಾಡ ದಾದು, ಮಂಜುನಾಥ್ ರೆಡ್ಡಿ, ಕೃಷ್ಣಮೂರ್ತಿ, ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಹಣಬಲ, ಜಾತಿ ಬಲ, ತೋಳ್ಬಲ ಒಂದು ಕಡೆ ಆದ್ರೆ ಪ್ರಾಮಾಣಿಕತೆ, ಸತ್ಯ, ನ್ಯಾಯ, ಧರ್ಮ ಒಂದು ಕಡೆ. ನೀವು ಯಾವುದಕ್ಕೆ ಬೆಂಬಲಿಸ್ತೀರಿ, ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರ ಅನ್ನುವಂತ ನಿರ್ಧಾರ ನಿಮ್ಮ ಮೇಲಿದೆ. ಇವತ್ತು ಬಾಗಲಕೋಟೆಯಲ್ಲಿ ಕಳೆದ 2-3 ದಿನಗಳಿಂದ ನಾನು ಓಡಾಡ್ತಾ ಇದ್ದೀನಿ. ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಬೀದಿ ದೀಪಗಳು ಸರಿ ಇಲ್ಲ, ಮಕ್ಕಳು ಓದ್ಬೇಕಾದಂತ ಶಾಲೆಗಳು ಸರಿಯಾಗಿಲ್ಲ. ಏನಾದ್ರೂ ಕಾಯಿಲೆ ಬಂತಂತಂದ್ರೆ ಚಿಕಿತ್ಸೆ ಪಡೀಲಿಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಇಂಥ ದುರ್ವ್ಯವಸ್ಥೆಯಲ್ಲಿ, ಇಂಥ ದುರಾಡಳಿತದಲ್ಲಿ ಜೆಸಿಬಿ ಪಕ್ಷಗಳ ಏನು ಕಪಿಮುಷ್ಟಿಗೆ ಒಳಗಾಗಿ ನಾವೆಲ್ಲರೂ ಕೂಡ ಜಾತಿಗೆ, ಹಣಕ್ಕೆ, ಎಂಡಕ್ಕೆ, ಕುಕ್ಕರಿಗೆ, ನಿಕ್ಕರಿಗೆ, ಸೀರೆಗೆ ಓಟ್ ಹಾಕುವಂತ ಚಾಳಿಯನ್ನ ಮುಂದುವರಿಸಿಕೊಂಡು ಬರ್ತಾ ಇದೀವಿ. ಹಿಂಗಾದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೇನಣ್ಣ? ಹಿಂಗಾದ್ರೆ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗುತ್ತೇನಣ್ಣ? ಯಾವುದನ್ನ ಗಮನಿಸಿದಂತ ಜೆಸಿಬಿ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಮುಖಂಡರು ಇವತ್ತು ನಿಮ್ಮೂರಿಗೆ ಮೇಲಿಂದ ಮೇಲೆ ಬರ್ತಾ ಇದ್ದಾರೆ. ನಿಮ್ಮೂರಲ್ಲಿ ದ್ಯಾಮವ್ವನ ಗುಡಿ ಮುಂದೆ, ದುರ್ಗಮ್ಮನ ಗುಡಿ ಮುಂದೆ, ಯಾವ್ದಾವ್ದೋ ಗುಡಿ ಮುಂದೆ ಏನೋ ಮೀಟಿಂಗ್ ಗಳನ್ನು ಮಾಡ್ತಾ ಇದ್ದಾರೆ. ಅದ್ಯಾವುದು ಕೂಡ ಶಾಶ್ವತ ಅಲ್ಲ. ನಿಮಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಅಂತವ್ರು ಬಂದಾಗ ಹೋಗಿ ದಣಿ ಬಂದ, ಬಾಸ್ ಬಂದ, ಸೌಕಾರ ಬಂದ ಅಂತೇಳಿ ಹೋಗಿ ಉಯ್ನಾರ ಹಾಕೋದೇನೋ, ನೀವು ಅವ್ರನ್ನ ಒತ್ತು ಮೆರೆಸೋದು, ಉಯ್ನಾರ ಹಾಕೋದೇನೋ, ಪಟಾಕಿ ಹಚ್ಚೋದೇನೋ, ಸಿಹಿ ಹಂಚೋದೇನೋ, ಊರ್ ಜನನ ಸೇರಿಸೋದೇನೋ. ಆದ್ರೆ ನಮ್ಮಂತ ಪ್ರಾಮಾಣಿಕ, ನಿಷ್ಠಾವಂತ, ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕನಸು ಕಾಣುವಂತ ನಮ್ಮ ಪಕ್ಷದ ಸೈನಿಕರು ಬಂದಿದ್ದಾರೆ. ಯಾರೊಬ್ರು ಕೂಡ ನೀವು ಹತ್ರ ಬಂದು ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ತಿನ್ನೋಕೆ, ಉಣ್ಣೋಕೆ, ಕುಡಿಯೋಕೆ ಏನು ಕೊಡೋದಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಿದೆ. ಅದೇ ಕಾಂಗ್ರೆಸ್ನವ್ರು ಬಂದ್ರೆ, ಜೆಡಿಎಸ್ನವ್ರು ಬಂದ್ರೆ, ಬಿಜೆಪಿನ ಬಂದ್ರೆ ಒಗ್ಗರಣೆ ಮಿರ್ಚಿ ಸಿಗ್ತೈತೇನೋ ಹೋದ್ರೆ ರಾತ್ರಿಗೆ 90 ಸಿಗ್ತೈತೇನೋ ಹೋದ್ರೆ ಅನ್ನುವಂತ ಭಾವನೆಯಿಂದ ನೀವು ಹೋಗಿ ಅಲ್ಲಿ ಗುಲಾಮರಾಗಿ, ಒಂದರ್ಥದಲ್ಲಿ ಗುಲಾಮರಾಗಿ ಕೈ ಕೊಟ್ಕೊಂಡು ಅವರು ಸುಳ್ಳು ಹೇಳಿದ್ರು ಚಪ್ಪಳೆ ಬಡ್ತೀರಿ. ಅವರು ಏನೇ ಕೈಲಾಗದಂತ ಕೆಲಸವನ್ನು ಹೇಳಿದ್ರೆ ಕೂಡ ಕೈ ಚಪ್ಪಾಳೆ ತಟ್ಟಿ ಜೈಕಾರ ಹಾಕಿ ಬರುವಂತ ವ್ಯವಸ್ಥೆಗೆ ಜನರು ಒಳಗಾಗಿದ್ದಾರೆ. ಹಾಗಾಗಿ ಬಂಧುಗಳೇ, ಸಂವಿಧಾನ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾರು ಗುಲಾಮ ಅಲ್ಲ, ಯಾರು ಮೇಲಲ್ಲ, ಯಾರು ಕೀಳಲ್ಲ, ನಾವೆಲ್ಲರೂ ಸಮಾನರು. ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಲವರ್ಧನೆಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ನೀವು ಸಾಮಾಜಿಕ ಮಾಧ್ಯಮಗಳಾದಂತ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು. ನನ್ನ ಮಾತುಗಳನ್ನು ಕೇಳ್ತಾ ಇರುವಂತ ಯುವಕರು ದಯವಿಟ್ಟು ನೋಡೋಣ, ಫೇಸ್ಬುಕ್ ಅಲ್ಲಿ ನೋಡೋಣ, ಹೋಗಿ ಕೆಆರ್ಎಸ್ ಪಕ್ಷ ಏನ್ ಮಾಡ್ತಾ ಇದೆ, ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದೆ. ನನ್ನ ಮೇಲೇನೆ 2-3 ಕೇಸ್ಗಳಿದಾವೆ. ನಮ್ಮ ಸೋಮಸುಂದರ್ ಅಂತೇಳಿ ಅವ್ರ ಮೇಲೇನೆ 10-12 ಕೇಸ್ಗಳಿದಾವೆ. ಅವ್ರು ಯಾವ ಕೂಡ ವೈಯಕ್ತಿಕ ಕೇಸ್ಗಳಲ್ಲ.
ಗಂಡ ಹೆಂಡತಿಗಳು ಕೇಸ್ ಅಲ್ಲ, ಅವರು ಸಮಾಜಕ್ಕಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಕೊಟ್ಟಂತ ಬಂದಂತ ಅವ್ರ ಮೇಲೆ ಬಿದ್ದಂತ ಕೇಸ್ಗಳು. ಹಾಗಾಗಿ ಬಂಧುಗಳೇ, ನಿಮಗೆ ಅಭಿವೃದ್ಧಿ ಬೇಕನ್ನೋದಾದ್ರೆ, ನಿಮ್ಮೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನೋದಾದ್ರೆ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಬದಲಾಗ್ಬೇಕನ್ನೋದಾದ್ರೆ, ಈ ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ತಿಲಾಂಜಲಿಯನ್ನು ಇಡಬೇಕನ್ನೋದಾದ್ರೆ ದಯವಿಟ್ಟು ಈ ಸಾರಿ ನಿಮ್ಮ ಆಯ್ಕೆ KRS ಪಕ್ಷ. ಈ ಸಾರಿ ನಿಮ್ಮ ಆಯ್ಕೆ KRS ಪಕ್ಷದ ಅಭ್ಯರ್ಥಿಯಾದ ನಾಗರಾಜ್ ಎಸ್ ಕಲ್ಕುಟ್ಗಾರ್ ಅವರು. ಈ ಬಾರಿ ನಿಮ್ಮ ಆಯ್ಕೆ CT ಕ್ರಮ ಸಂಖ್ಯೆ 6, ಕ್ರಮ ಸಂಖ್ಯೆ 6, ಕ್ರಮ ಸಂಖ್ಯೆ 6. ದಯವಿಟ್ಟು ಕ್ರಮ ಸಂಖ್ಯೆ 6ಕ್ಕೆ CT ಗುರುತಿಗೆ ಮತದಾನ ಮಾಡಿ ದಯವಿಟ್ಟು ಬದಲಾವಣೆಯನ್ನ ಕಾಣಿಯೋಣ. ಇವತ್ತೆಲ್ಲ ಎಂತೆಂತ ಆಧುನೀಕರಣ ನಡೀತಾ ಇದೆ, ಆದ್ರೂ ಕೂಡ ನಾವು ಅಮೀನ್ಗಢದ ಜನ ಕರೆಂಟ್ ಮಾಡ್ಕೊಂತ, ಬೀದಿ ಬದಿ ಹಣ್ಣು ಮಾಡ್ಕೊಂತ, ಏನೋ ಒಗ್ಗರಣೆ ಮಿರ್ಚಿ ಮಾಡ್ಕೊಂತ ಮಾತ್ರ ಜೀವನ ಕಳೀತಾ ಇದೀವಿ. ಆದ್ರೆ ಇವತ್ತು ಬೇರೆ ಬೇರೆ ದೇಶಗಳು 5G 6G 7G ಅನ್ನುವಂತ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದೇವೆ. ಆದ್ರೆ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ಕೇವಲ ಅವ್ರ ಮಕ್ಕಳು ಮಾತ್ರ ಬೆಳೀತಾ ಇದ್ದಾರೆ. ಇವತ್ತು ರೈತನ ಮಗ ರೈತ ಆಗ್ತಾ ಇದ್ದಾನೆ, ಬಡವನ ಮಗ ಬಡವ ಆಗ್ತಾ ಇದ್ದೇನೆ. ಆದ್ರೆ ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾ ಇದ್ದೇನೆ. ರಾಜಕಾರಣಿ ಮೊಮ್ಮಗ ಇವತ್ತು ವಂಶ ಪಾರಂಪರ್ಯ ರಾಜಕಾರಣಿ ಹೆಂಗೈತೆ ಅಂತಂದ್ರೆ, ತಾತ ರಾಜಕಾರಣಿ, ಮುತ್ತಾತ ರಾಜಕಾರಣಿ, ಅವನ ಮಗ ರಾಜಕಾರಣಿ, ಅವನ ಮಗ ರಾಜಕಾರಣಿ, ಮೊಮ್ಮಗ ರಾಜಕಾರಣಿ. ನಾವ್ಯಾವ ಗುಲಾಮರ? ನಾವೇನ ಕೇವಲ ಮತಗಳನ್ನ ಹಾಕಿ ಕೈ ತೊಳ್ಕೊಳ್ಳೋಂತವ್ರ? ಅವನಿಗೂ 2 ಕಣ್ಣು, ನಮಗೂ 2 ಕಣ್ಣು, ಅವನಿಗೂ 2 ಕಾಲು, ನಮಗೂ 2 ಕಾಲು. ನಾವು ಯಾಕೆ ರಾಜಕಾರಣ ಮಾಡಬಾರ್ದು? ಬಡವರು ಸಾಮಾನ್ಯ ಜನರು ಕೂಡ ಯಾಕೆ ರಾಜಕಾರಣ ಮಾಡಬಾರ್ದು ಅನ್ನುವಂತ ವಿಚಾರದೊಂದಿಗೆ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾಗರಾಜ್ ಎಸ್ ಕಲ್ಕುಟ್ಗರ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಬಾರಿ ನಮ್ಮ ಅಭ್ಯರ್ಥಿಯನ್ನ ಅತಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನ್ನ ಮಾತುಗಳನ್ನ ಕೇಳಿದಂತ ಅಮೀನ್ಗಢದ ಎಲ್ಲಾ ನಾಗರಿಕ ಬಂಧುಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೀರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ KRS ಪಕ್ಷ. KRS ಪಕ್ಷಕ್ಕೆ ಇಲ್ಲ, ನಾ ತಗೊಂಡೋಗಿ ನಾನಾ ಪ್ರಚಾರ ಮಾಡಿ ನೀ